ಬೆಳಗ್ಗೆ 11 ಗಂಟೆಗೆ ನಾಳೆ ಮತ್ತೊಂದು ಸುತ್ತಿನ ಮಹತ್ವದ ಮೀಟಿಂಗ್ ನಡೆಯಲಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೆಯಲಿರುವ ಸಭೆ ಇದು. ನಾಳೆ ಬೆಳಗ್ಗೆ ಹೈ ವೋಲ್ಟೇಜ್ ಸಂಸದೀಯ ಸಭೆ ಬೆಳಗ್ಗೆ 11 ಗಂಟೆಗೆ ನಿಗದಿಯಾಗಿದೆ. ಈ ಮಹತ್ವದ ಮೀಟಿಂಗ್ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಈ ಸಭೆ ಕೂಡ ಆಯೋಜನೆಗೊಂಡಿದೆ. ಹೈ ವೋಲ್ಟೇಜ್ ಸಂಸದೀಯ ಸಭೆ ಇವತ್ತು ಸೇನಾ ಮುಖ್ಯಸ್ಥರ ಜೊತೆಯಲ್ಲಿ ಮಾತುಕತೆ. ಆ ಮಾತುಕತೆಯಲ್ಲಿ ಸೇನೆಗೆ ಫ್ರೀ ಹ್ಯಾಂಡ್. ಇದೀಗ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸಕ್ಕೆ ಆಗಮಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ನಾಳೆ ಬೆಳಗ್ಗೆ ಹೈ ವೋಲ್ಟೇಜ್ ಸಂಸದೀಯ ಸಭೆಗೆ ಸಮಯವನ್ನ ನಿಗದಿ ಮಾಡಲಾಗಿದೆ. ಬೆಳಗ್ಗೆ 11 ಗಂಟೆಗೆ ನಾಳೆ ನಡೆಯಲಿದೆ ಈ ಮಹತ್ವದ ಸಂಸದೀಯ ಸಭೆ. ನಮ್ಮ ಜೊತೆ ಮಾತನಾಡಲಿಕ್ಕೆ ಬ್ರಿಗೇಡಿಯರ್ ಮುನಿಸ್ವಾಮಿ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಬ್ರಿಗೇಡಿಯರ್, ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತೀನಿ. ರೈಟ್, ಬಹುಶಃ ಸಂಪರ್ಕ ಸಾಧ್ಯವಾಗಿಲ್ಲ. ಮತ್ತೊಮ್ಮೆ ಅವರನ್ನ ಕಾಂಟ್ಯಾಕ್ಟ್ ಮಾಡುವ ಪ್ರಯತ್ನ. ಮತ್ತೊಂದು ಕಡೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸಕ್ಕೆ ಅಮಿತ್ ಶಾ ಆಗಮಿಸಿದ ಸಂದರ್ಭದ ದೃಶ್ಯ. ಹಾಗೆ ಮತ್ತೊಂದು ಕಡೆಯಲ್ಲಿ ಮೋದಿ ನಿವಾಸದಲ್ಲಿ ನಡೀತಾ ಇರುವ ಹೈ ವೋಲ್ಟೇಜ್ ಮೀಟಿಂಗ್. ಇದೇ ಮೀಟಿಂಗ್ ನಲ್ಲಿ ಸೇನೆಗೆ ಫ್ರೀ ಹ್ಯಾಂಡ್ ಕೊಡುವ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ನಾಳೆ ಕರೆದಿರುವ ಸಂಸದೀಯ ಸಭೆಯಲ್ಲಿ ಬಹುಶಃ ಇದೇ ವಿಚಾರವನ್ನ ಸಂಸದರ ಮುಂದಿಡುವ ಸಾಧ್ಯತೆಗಳಿದೆ. ಸಮಯ ಕಡಿಮೆ ಇದೆ, ಆಕ್ಟ್ ಫಾಸ್ಟ್. ಯಾವ ರೀತಿಯಾಗಿ ಪಾಕಿಸ್ತಾನದ ವಿರುದ್ಧವಾಗಿ ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನ ಸೇನೆಯೇ ನಿರ್ಧರಿಸಲಿ. ಭಾರತೀಯ ಸೇನೆ ಮೇಲೆ ನಮಗೆ ಸಂಪೂರ್ಣವಾದ ವಿಶ್ವಾಸವಿದೆ ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡಿದ್ದಾರೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಮತ್ತೊಂದು ಸಭೆಯನ್ನ ಕರೆಯಲಾಗಿದೆ. ಸಂಸದೀಯ ಸಭೆ ಬೆಳಗ್ಗೆ 11 ಗಂಟೆಗೆ ನಡೆಯುತ್ತೆ ಈ ಮಹತ್ವದ ಸಂಸದೀಯ ಸಭೆ. ರೈಟ್, ಬ್ರಿಗೇಡಿಯರ್ ರವಿ ಮುನಿಸ್ವಾಮಿ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಅಮ್ಮ. ಜೈ ಹಿಂದ್, ಜೈ ಭಾರತ್. ಸೇನೆಗೆ ಫ್ರೀ ಹ್ಯಾಂಡ್ ಎಷ್ಟು ಮಹತ್ವದ ನಿರ್ಧಾರ ಇದು? ಹಾಗಿದ್ರೆ ಪರಿಣಾಮ ಯಾವ ರೀತಿಯಾಗಿ ನಾವು ನಿರೀಕ್ಷೆ ಮಾಡಬಹುದು ಭಾರತದ ನಾಗರಿಕರಾಗಿ? ಇದೊಂದು ಬಹಳ ಉತ್ತಮವಾದ, ಸ್ವಾಗತಿಸುವಂತ ಒಂದು ಡಿಸಿಷನ್ ಬೈ ದ ಸೆಂಟರ್. ಅದು ಹೋಗೋದಿಕ್ ಮುಂದೆ ನಾನು ನಿಮ್ಗೊಂದು ಮಾತು ಹೇಳ್ಬೇಕು ಅಂತ ಇಷ್ಟಪಡ್ತೇನೆ. ಬಾಲಾಕೋಟ್ ಏರ್ ಸ್ಟ್ರೈಕ್ ಅಲ್ಲಿ ನಮ್ಮ ಅಭಿನಂದನ್ ವರ್ತಮಾನ್ ಅವರು ಮಿಗ್ 21 ಅಂದ್ರೆ 60ನೇ ವರ್ಷದಲ್ಲಿ ಉತ್ಪತ್ತಿ ಆಗಿರುವಂತ ಒಂದು ವಿಮಾನ ಇಟ್ಕೊಂಡು ಪೋಸ್ಟ್ 80ರ ಆನಂತರ ಆಗಿದ್ದ F-16 ಹೊಡೆದು ಬೀಳ್ಸಿದ್ದಾರೆ ಅಂತ ಎಲ್ರಿಗೂ ಗೊತ್ತಿರೋ ವಿಷಯನೇ. ಓಕೆ, ಸೊ ಪಾಕಿಸ್ತಾನ್ಗೆ ಈಗಲೇ 3 ಪಡೆಗಳು ಸೇರಿ ಕೋಆರ್ಡಿನೇಟೆಡ್ ಅಟ್ಯಾಕ್ ಹಾಕ್ಬೇಕು ಅಂತ ಹೇಳಿದ್ರೆ ಇದು ಇನ್ನು ಮುಂದೆ ಇದು ಏನ್ ಕ್ರಮ ತಗೊಳ್ತದ 3 ಪಡೆಗಳನ್ನು ಅದು ಮುಗಿಯೋ ತನಕ ರಾಷ್ಟ್ರದಲ್ಲಿ ಬ್ಯಾರೆ ಯಾವುದೊಂದು ನಿರ್ಧಾರ ತಗೊಳ್ಳಲ್ಲ. ಬಿಕಾಸ್ ದಿನನಿತ್ಯ ಬೆಳಗ್ಗೆ ಸಂಜೆ ಇದು ಕ್ಯಾಬಿನೆಟ್ ಕಮಿಟಿ ಫಾರ್ ಸೆಕ್ಯೂರಿಟಿ, ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ ಇದ್ರ ಮೀಟಿಂಗ್ಗಳು ನಡೀತಾ ಇರ್ತವೆ. ಎರಡನೇ ವಿಷಯ ಏನಾಗತ್ತೆ ಅಂತ ಹೇಳಿದ್ರೆ, ಪಾಕಿಸ್ತಾನಕ್ಕೆ ನಾನು ಹಿಂದೆ 2-3 ಸರಿ ನಾನು ನಿಮ್ಗೆ ಹೇಳಿದ್ದೀನಿ, ಅಫ್ಘಾನಿಸ್ತಾನ್ ಜೊತೆನೂ ಅವ್ರಿಗೊಂದು ಒಳ್ಳೆ ಪರಸ್ಪರವಾದ ಒಂದು ರಿಲೇಶನ್ಶಿಪ್ ಇಲ್ಲ, ಮತ್ತೆ ಇರಾನ್ ಜೊತೆನೂ ಇಲ್ಲ. ಆ ಕಡೆ ಇದು ಅಫ್ಘಾನಿಸ್ತಾನ್ ಕಡೆಯಿಂದನೂ ಒತ್ತಡ ಬರ್ತಾ ಇದೆ, ಮತ್ತೆ ಅವರು ಇದರಲ್ಲಿ ಏನದು ಬಲೂಚಿಸ್ತಾನ್ ಕಡೆಯಿಂದ ಒತ್ತಡ ಬರ್ತಾ ಇದೆ. ಪಾಕಿಸ್ತಾನ ಈಗಲೇ ಬಹಳನೇ ಗಂಭೀರವಾದ ಸ್ಥಿತಿಯಲ್ಲಿದೆ. ಈ ಗಂಭೀರವಾದ ಸ್ಥಿತಿಯಲ್ಲಿ ಈ ಒಂದು ಕ್ರಮ ಕೈ ತಗೊಂಡು ಅವ್ರು ಏನ್ ಅನ್ಕೊಂಡ್ರು ಅಂತ ಹೇಳಿದ್ರೆ, ಅವರು ಮುಖ್ಯವಾಗಿ ಅವರು ಈ ಚೀನಾ ಮತ್ತು ತುರುಕಿ ಇವೆರಡು ಕಡೆ ಒತ್ತಡದಿಂದ ಅವರು ಅದು ಸಹಾಯ ಬರುತ್ತೆ ಅಂತ ಹೇಳ್ಕೊಂಡು ಈ ಒಂದು ನಿರ್ಧಾರ ತಗೊಂಡು ಈ ಅಟ್ಯಾಕ್ ಮಾಡಿದ್ರು. ಭಾರತ ಏನು ಮಾಡಲ್ಲ, ಪ್ರತಿ ಸಾರಿ ನಾವು ಮಾಡ್ತಾ ಇರೋದ್ರ ನಮ್ಗೇನು ಉತ್ತರ ಬಂದಿಲ್ಲ ಅಂತ ಅನ್ಕೊಂಡ್ರು. ಬಟ್ ಇದ್ರೇನು ಇದೆ ನಮ್ಮ ಸರ್ಜಿಕಲ್ ಸ್ಟ್ರೈಕು ಮತ್ತೆ ಬಾಲಾಕೋಟ್ ಸ್ಟ್ರೈಕು ಇವೆರಡು ಇದೆಯಲ್ಲ, ಅದರಲ್ಲಿನೂ ಅವ್ರಿಗೇನು ಒಂದು ಇದು ಬಂದಿಲ್ಲ, ಏನದೋ ಒಂದು ಬುದ್ಧಿ ಬಂದಿಲ್ಲ. ಅಸಿಮ್ ಮುನೀರು ಒಂದು ಈಸ್ ಎ ಟೆರರಿಸ್ಟ್. ನಾವು ಹೇಳಿದ್ದಾಯ್ತು ನಿಮ್ಗೆ. ಅವ್ರಿಗೆ ದಂಡನಕ್ಕೆ ಪಾಕಿಸ್ತಾನ ಯಾವುದೊಂದು ಸೇನೆಗೂ ಒಂದು ಸೇನೆಗೇನು ಒಂದು ಸಾಮಾನ್ಯ ಒಂದು ಸಿಪಾಯಿ ಆಗಿರೋದಕ್ಕೂ ಅವ್ರಿಗೊಂದು ಅರ್ಹತೆ ಇಲ್ಲ ಅಂತ ನನ್ನ ಪ್ರಕಾರ, ನನ್ನ ಯೋಚನೆ. ಅಂಡ್ ಇಡೀ ಭಾರತನೂ
ಇಡೀ ಭಾರತ ಏನು ಇಡೀ ಪ್ರಪಂಚನೇ ನನ್ನ ಈ ಯೋಚನೆಗೆ ಒತ್ತಾಗಿರ್ತಾರೆ ಅಂತ ನನಗೊಂದು ನಂಬಿಕೆ ಇದೆ. ಆಮೇಲೆ ಅವರು ಓಡೋಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಮತ್ತೆ ಪಾಕಿಸ್ತಾನದ ಪ್ರಧಾನಿ ಹಾಸ್ಪಿಟಲೈಸೇಷನ್ ಆಗಿದೆ ಅಂತ ಹೇಳ್ತಾರೆ. ಬಹಳನೇ ಟೆನ್ಷನ್ ಇದೆ. ಬಿಕಾಸ್ ಅಂಡ್ ಮೋರ್ ಓವರ್ ಪಾಕಿಸ್ತಾನದ ಈ ಆದಾಯ ಸ್ಥಿತಿ ಬಹಳ ಗಂಭೀರವಾಗಿದೆ. ಬಹಳ ದಿನ ಸರ್, ದಯವಿಟ್ಟು ಸಂಪರ್ಕದಲ್ಲಿರಿ, ಮತ್ತಷ್ಟು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಉಗ್ರರ ಅಡಗುತಾಣಗಳನ್ನ ಒಂದೊಂದಾಗಿ ಹುಡುಕಿ ಅದನ್ನ ಧ್ವಂಸಗೊಳಿಸಲಿಕ್ಕೆ ಇದೀಗ ಭಾರತದ ಹೆಮ್ಮೆಯ ವಾಯುಪಡೆ ಮುಂದಾಗಿದೆ. ಉಗ್ರರ ನೆಲೆಯನ್ನ ಛಿದ್ರಗೊಳಿಸ್ತಾ ಇದೆ ಭಾರತೀಯ ಸೇನಾಪಡೆಯ ರಫೇಲ್, ಸುಖೋಯ್, ತೇಜಸ್ ಹಾಗೆ ಮೆಗ್. ಆಕಾಶದಲ್ಲೇ ಶತ್ರು ಸಂಹಾರಕ್ಕೆ ವಾಯುಪಡೆ ಪ್ಲಾನ್ ಮಾಡಿಕೊಂಡಿದೆ. ಇನ್ಫ್ಯಾಕ್ಟ್ ನಿಮಗೆ ನೆನಪಿರಬಹುದು, ಪಹಲ್ಗಾಮ್ನಲ್ಲಿ ದಾಳಿಯಾದ ನಂತರದಲ್ಲಿ ರಕ್ಷಣಾ ಸಚಿವರು ಮಾಡಿದ ಮೊದಲ ಅಡ್ರೆಸ್, ದೇಶದ ನಾಗರಿಕರನ್ನ ಉದ್ದೇಶಿಸಿ ಮಾಡಿದ ಮೊದಲ ಭಾಷಣದಲ್ಲೇ ಪಾಕಿಸ್ತಾನದ ವಿರುದ್ಧ ಕ್ರಮ ನಿಶ್ಚಿತ. ಈ ಕ್ರಮದಲ್ಲಿ ಭಾರತದ ವಾಯುಪಡೆಯ ಪಾತ್ರ ಬಹಳ ಮುಖ್ಯವಾಗಿರುತ್ತೆ ಅನ್ನೋದನ್ನ ಹೇಳಿದ್ರು. ಭಾರತದ ವಾಯುಪಡೆ ಕೂಡ ಸರ್ವಸನ್ನದ್ಧವಾಗಿದೆ. ನಮ್ಮ ಜೊತೆಯಲ್ಲಿ ಬ್ರಿಗೇಡಿಯರ್ ಇದ್ದಾರೆ. ಬ್ರಿಗೇಡಿಯರ್, ಒಂದ್ ಕಡೆ ವಾಯುಪಡೆ, ಮತ್ತೊಂದು ಕಡೆಯಲ್ಲಿ ನಮ್ಮ ನೌಕಾಪಡೆ, ಎರಡೂ ಕೂಡ ಸರ್ವಸನ್ನದ್ಧವಾಗಿದೆ. ಎಷ್ಟು ಸ್ಟ್ರಾಂಗ್ ಆಗಿದೆ, ಎಷ್ಟು ಪಾಕಿಸ್ತಾನದ ಮುಂದೆ ಬಲವಾಗಿದೆ ನಮ್ಮ ಸೇನಾಪಡೆ? ಪಾಕಿಸ್ತಾನಕ್ಕೆ ಕಂಪೇರ್ ಮಾಡಿದಾಗ ಆರ್ಥಿಕವಾಗಿ ಹಾಗೆಯೇ ಸೇನೆಯ ಬಲ, ಇದನ್ನ ನಾವು ಗಮನಿಸಿದಾಗ ಈ ಮುಕ್ತ ಸ್ವಾತಂತ್ರ್ಯ ಕೂಡ ಭಾರತೀಯ ಸೇನಾಪಡೆಗೆ ಸಿಕ್ಕಿರೋದ್ರಿಂದ ಯಾವ ರೀತಿ ಇರುತ್ತೆ ಟಾಸ್ಕ್ ಅಂತ ಹೇಳಿ, ಹಾಗೆ ಪಾಕಿಸ್ತಾನಕ್ಕೆ ಎಷ್ಟು ಹೊರೆ ಆಗಲಿದೆ ಮುಂದಿನ ದಿನಗಳು? ಇದು ಒಂದು ಮಹಾಸಂಗ್ರಮ ಆಗತ್ತೆ. ಮಹಾಸಂಗ್ರಮ ಇದುವರೆಗೂ ಕಾಡದಂತ ಒಂದು ಯುದ್ಧ ನಡೆಯುತ್ತೆ. ಇಟ್ ವಿಲ್ ಬಿ ಎ ಫೈಟ್ ಟು ಫಿನಿಶ್ ವಾರ್ ಅಂತ ಹೇಳ್ತಾರೆ. ಇದು ಒಂದು ಮುಕ್ತಾಯಗೊಳಿಸುವಂತ ಒಂದು ಯುದ್ಧ ಬಂದಿದೆ. ಆದ್ರೆ ಈ ಸಾರಿ 47, 65, 71 ನಡೆದ ಒಂದು ಯುದ್ಧಗಳ ತರ ನಮ್ಮ ಮೂರು ಪಡೆಗಳಿಗೂ ಅವರು ಯಾವುದೊಂದು ಕಡಿವಾಣ ಹಾಕಬಾರದು. ಹಾಕದೇ ಇದ್ರೆ ಈ ಸಂಪೂರ್ಣ ಪಾಕಿಸ್ತಾನದ ಸೈನ್ಯ ಇದೆಲ್ಲ ಅದನ್ನ ಧ್ವಂಸಗೊಳಿಸ್ತಾರೆ. ಮತ್ತೆ ಅವರು ಇದೇ ಒಂದು ಸ್ಥಿತಿಗೆ ಬರಬೇಕು ಅಂತ ಹೇಳಿದ್ರೆ ಅವ್ರಿಗೆ ಕನಿಷ್ಠ ಒಂದು 15 to 20 ವರ್ಷ ಆಗ್ಬೇಕು. ಆ ಸ್ಥಿತಿಗೆ ಬರ್ತಾರೆ. ಯಾಕಂದ್ರೆ ಆಲ್ರೆಡಿ ಅವರು ಆದಾಯ ಸ್ಥಿತಿ ಬಹಳ ಗಂಭೀರವಾಗಿದೆ. ಆಮೇಲೆ ಪಾಕಿಸ್ತಾನವಾಗಿರೋಲ್ಲ. ಈಗ ಗಿಲ್ಗಿಟ್ ಬಾಲ್ಟಿಸ್ತಾನು, ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರು, ಖೈಬರ್ ಪಖ್ತೂನ್ಖಾವಾ, ಪಂಜಾಬು, ಸಿಂಧ್ ಅಂಡ್ ಬಲೂಚಿಸ್ತಾನ್ ಅಂತಿದೆ. ಇವೆಲ್ಲ ಚಿಂದಿ ಆಗತ್ತೆ. ಆಲ್ರೆಡಿ ಅವರು ಬಲೂಚಿಸ್ತಾನ್ ಅವರು ಇವ್ರ ಜೊತೆ ಹೋರಾಡ್ತಾ ಇದಾರೆ, ಅದು ಸೆಪರೇಟ್ ಆಗತ್ತೆ. ಎರಡನೇದಾಗಿ ಈ ಸಿಂಧೋರು ಬೇಕಾದಷ್ಟು ಜಗಳ ಮಾಡ್ತಾರೆ. ಯಾಕೆಂತ ಹೇಳಿದ್ರೆ ಬರೋ ಈ 5 ನದಿಗಳಿದೆಯಲ್ಲ, ಅದು ನೀರು ಅವ್ರಿಗೆ ಏನು ಸಿಗ್ತಾ ಇಲ್ಲ, ಡ್ರೈ ಆಗೋಗ್ಬಿಟ್ಟಿದೆ, ಎಡಾರಿ ಇದು ಮರಳುಗಾಡ ಆಗ್ತಿದೆ. ಎಲ್ಲ ಪಂಜಾಬ್ ಕಡೆ ತಿರ್ಸ್ಕೊಂಡಿದ್ದಾರೆ. ಆದ್ರಿಂದ ಅವರು ಸಿಂಧೋರು ಬೇರೆ ಆಗ್ತಾರೆ. POK ನಮ್ಮ ವಶಪಡುತ್ತೆ. ಅಲ್ಲಿಗೆ ಪಾಕಿಸ್ತಾನದ ಸರ್ವನಾಶಕ್ಕೆ ಮುಹೂರ್ತ ಫಿಕ್ಸ್ ಆಯ್ತು ಅಂತ ಹೇಳಿ ಭಾವಿಸಬಹುದು ಅಂತ ಅನ್ಕೊಳ್ತೀನಿ. ಧನ್ಯವಾದ ಬ್ರಿಗೇಡಿಯರ್, ಇಷ್ಟೊತ್ತು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದಕ್ಕೆ.